ಹೇ ಎವ್ರಿವನ್, ಇಟ್ಸ್ ಮೀ ಸಹನಾ ಸಂಗಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿಂದ ನಾನು ಫಸ್ಟ್ PUC ಸ್ಟೂಡೆಂಟ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಸಪ್ರೇಟ್ ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಪ್ಲೇಲಿಸ್ಟ್ ನೇಮ್ ಬಂದುಬಿಟ್ಟು ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್ ಫಸ್ಟ್ PUC ಆ್ಯನ್ಯುವಲ್ ಎಕ್ಸಾಮಿನೇಷನ್ 2024 ಪ್ಲೇಲಿಸ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಇದೇ ಸಿಂಗಲ್ ಪ್ಲೇಲಿಸ್ಟಲ್ಲಿ ನಾನು ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಈ 3 ಸಬ್ಜೆಕ್ಟ್ಸ್ದು ಕೂಡ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಾನೀಗಾಗಲೇ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಈ 2 ಸಬ್ಜೆಕ್ಟ್ಸ್ದು ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ಆ್ಯಂಡ್ ಈ 2 ಸಬ್ಜೆಕ್ಟ್ಸಲ್ಲಿ ಹೇಗೆ 95% ಪ್ಲಸ್ಸನ್ನು ಸ್ಕೋರ್ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ವೀಡಿಯೋಸ್ ನೋಡಿಲ್ಲ ಅಂತಂದರೆ ನೋಡಿ, ವೀಡಿಯೋಸ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಈ ವಿಡಿಯೋದಲ್ಲಿ ನಾನು ಫಸ್ಟ್ PUC ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಇರ್ತಕ್ಕಂಥ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಪಾರ್ಟ್ ಈ ವಿಡಿಯೋ ಆಗಿದೆ. ಫಸ್ಟ್ ಪಾರ್ಟಲ್ಲಿ ನಾನು ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಇರ್ತಕ್ಕಂಥ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತೀನಿ. ಸೆಕೆಂಡ್ ಪಾರ್ಟಲ್ಲಿ ನಾನು ಇನ್ಆರ್ಗಾನಿಕ್ ಕೆಮಿಸ್ಟ್ರಿಯಲ್ಲಿ ಇರ್ತಕ್ಕಂಥ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತೀನಿ. ಥರ್ಡ್ ಪಾರ್ಟ್ ವಿಡಿಯೋದಲ್ಲಿ ನಾನು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಇರ್ತಕ್ಕಂಥ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತೀನಿ. ಓಕೆ, ಇದು ಪಾರ್ಟ್ 1 ವಿಡಿಯೋ ಆಗಿದೆ. ಪಾರ್ಟ್ 2 ಆ್ಯಂಡ್ ಪಾರ್ಟ್ 3 ಶಾರ್ಟ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಟೋಟಲ್ ನಿಮಗೆ 4 ಚಾಪ್ಟರ್ಸ್ ಇದೆ. ಈ 4 ಚಾಪ್ಟರ್ಸಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸನ್ನು ಇವತ್ತು ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಫಸ್ಟ್ ನಾನು ಏನು ಈ ಕ್ವಶನ್ಸನ್ನು ಕೊಡ್ತಾ ಇದ್ದೀನೋ ಈ ಕ್ವಶನ್ಸನ್ನು ನೀವು ಫಸ್ಟ್ ಪ್ರಿಯಾರಿಟಿ ಕೊಟ್ಟು ಸ್ಟಡಿ ಮಾಡಬೇಕಾಗುತ್ತೆ. ಬಿಕಾಸ್ ಈ ಕ್ವಶನ್ಸನ್ನು ಪಕ್ಕಾ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನ್ಸಲ್ಲಿ ಕೇಳ್ತಾರೆ. ನಾನು ಏನು ಪ್ರೊವೈಡ್ ಮಾಡ್ತಾ ಇದ್ದೀನೋ ಈ ಕ್ವಶನ್ಸ್ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ 2024. ಸೊ ಯಾವುದೇ ಕ್ವಶನನ್ನು ಕೂಡ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಎಲ್ಲ ಕ್ವಶನ್ಸನ್ನು ಕೂಡ 100% ಪ್ರಾಕ್ಟೀಸ್ ಮಾಡಿ. ಎಸ್, ಫಸ್ಟ್ ಚಾಪ್ಟರಿಂದ ಸ್ಟಾರ್ಟ್ ಮಾಡೋಣ. ದಟ್ ಈಸ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಈ ಚಾಪ್ಟರಿಂದ ಟೋಟಲ್ ನಿಮಗೆ 11 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. 1 ಮಾರ್ಕ್ ಕ್ವಶನ್ 2 ಇರುತ್ತೆ, 3 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ, ಅಗೇನ್ 3 ಮಾರ್ಕ್ಸ್ ಕ್ವಶನ್ 2 ಇರುತ್ತೆ. ಅದು ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ ಆಗಿರುತ್ತೆ. ಹಾಗಾದರೆ ನೋಡೋಣ 1 ಆ್ಯಂಡ್ 3 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದೇದು ಅಂತ. ನಾನು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡುವಾಗ 1, 2 ಆ್ಯಂಡ್ 3 ಮಾರ್ಕ್ಸ್ ಕ್ವಶನ್ಸ್ ಏನೇನಿದೆಯೋ ಎಲ್ಲದೂ ಕೂಡ ಕಂಬೈನ್ ಆಗಿ ಕೊಡ್ತೀನಿ. ವೈ? ಬಿಕಾಸ್ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನೋಡಿದಾಗ 1, 2 ಆ್ಯಂಡ್ 3 ಮಾರ್ಕ್ಸ್ ಕ್ವಶನ್ಸ್ ಆಲ್ಮೋಸ್ಟ್ ಓವರ್ಲ್ಯಾಪ್ ಆಗುತ್ತೆ. ಹೇಗೆ ಅಂತಂದರೆ 2 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಕ್ವಶನನ್ನು 3 ಮಾರ್ಕ್ಸ್ಗೆ ಕೇಳ್ಬೋದು, 3 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಕ್ವಶನನ್ನು 2 ಮಾರ್ಕ್ಸ್ಗೆ ಕೇಳ್ಬೋದು, 3 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಕ್ವಶನನ್ನು ಸಮ್ಟೈಮ್ಸ್ 1 ಮಾರ್ಕಿಗೂ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ಮೀನ್ಸ್ 3 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಕ್ವಶನನ್ನು ಇಂಡೈರೆಕ್ಟಾಗಿ 1 ಮಾರ್ಕಿಗೆ MCQ ಅಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು 1 ಮಾರ್ಕ್ಗೆ ಸಪ್ರೇಟ್, 2 ಮಾರ್ಕ್ ಸಪ್ರೇಟ್ ಅಂತ ಈ ರೀತಿ ಸಪ್ರೇಟಾಗಿ ಕೊಡ್ತಿಲ್ಲ. ಎಲ್ಲ ಕ್ವಶನ್ಸನ್ನು ಕೂಡ ಕಂಬೈನ್ ಆಗಿ ಚಾಪ್ಟರ್ ವೈಸ್ ಕೊಡ್ತೀನಿ. ನಾನು ಏನೇನು ಕ್ವಶನ್ಸನ್ನು ಕೊಡ್ತೀನಿ ಎಲ್ಲದನ್ನು ಕೂಡ ಒಂದು ಮಿಸ್ ಮಾಡ್ದಂಗೆ ಪರ್ಫೆಕ್ಟಾಗಿ ನೀವು ಸ್ಟಡಿ ಮಾಡಿ ಅಂತ ನಾನು ಹೇಳ್ತೀನಿ. ಹಾಗಾದರೆ ನೋಡೋಣ 1 ಆ್ಯಂಡ್ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದೇದು ಅಂತ. ಫಸ್ಟ್ ಕ್ವಶನ್, ಸ್ಟೇಟ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಇದೆ. ಸೆಕೆಂಡ್ PUC ಅವರಿಗೆ ನಾನು ಇಂಪಾರ್ಟೆಂಟ್ ಕ್ವಶನ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅವ್ರಿಗೂ ನಾನು ಇದೇ ಹೇಳ್ತೀನಿ, ನಿಮಗೂ ನಾನು ಇದೇ ಹೇಳ್ತೀನಿ. ಏನು ಚೆನ್ನಾಗಿ ಕೇಳಿಸ್ಕೊಳ್ಳಿ. ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಈ 3 ಸಬ್ಜೆಕ್ಟ್ಸಲ್ಲಿ ನಿಮಗೆ ಎಲ್ಲೇ ಲಾಸ್ ಬರಲಿ ಪ್ಲೀಸ್ ನೆಗ್ಲೆಕ್ಟ್ ಮಾಡಬೇಡಿ. ಬಿಕಾಸ್ ಈ ಲಾಸ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಲಾಸನ್ನು ನಿಮಗೆ 2 ಮಾರ್ಕ್ಸ್, 3 ಮಾರ್ಕ್ಸ್ ಆರ್ MCQ ಅಲ್ಲಿ ಕೇಳೋವಂಥ ಚಾನ್ಸಸ್ ತುಂಬಾ ಇರುತ್ತೆ. ಲಾಸ್ಟ್ಗೆ ಏನು ಸ್ಟೇಟ್ಮೆಂಟ್ ಇದೆ ಅದನ್ನು ನೀವು 100% ಪ್ರಾಕ್ಟೀಸ್ ಮಾಡಿ. ಆ ಲಾಸ್ಟ್ಗೆ ಮ್ಯಾಥಮೆಟಿಕಲ್ ಈಕ್ವೇಷನ್ ಆರ್ ಮ್ಯಾಥಮೆಟಿಕಲ್ ಫಾರ್ಮ್ ಏನಾದರೂ ಇತ್ತು ಅಂದರೆ ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಮ್ಯಾಥಮೆಟಿಕಲ್ ಈಕ್ವೇಷನ್ ಇಲ್ಲ ಅಂತಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಸ್ಟೇಟ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ಸ್ಟೇಟ್ಮೆಂಟನ್ನು ನೀವು 100% ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಓಕೆ, ಫಸ್ಟ್ ಕ್ವಶನ್ ಅದೇ ಇದೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಟೋಟಲ್ ಈ ಚಾಪ್ಟ್ರಲ್ಲಿ ನೋಡಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಬರುತ್ತೆ, ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ ಬರುತ್ತೆ, ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ ಬರುತ್ತೆ, ಸ್ಟೇಟ್ ಗೇ-ಲುಸಾಕ್ಸ್ ಲಾ ಆಫ್ ಗ್ಯಾಷಿಯಸ್ ವ್ಯಾಲ್ಯೂಮ್ ಬರುತ್ತೆ ಆ್ಯಂಡ್ ಅವಗ್ಯಾಡ್ರೋ ಲಾ. ಟೋಟಲ್ 5 ಲಾಸ್ ಬರುತ್ತೆ. 5 ಲಾಸ್ ಸ್ಟೇಟ್ಮೆಂಟ್ ಏನೇನಿದೆ ಅದನ್ನು ನೀವು 100% ಪ್ರಾಕ್ಟೀಸ್ ಮಾಡಿ. ಅವಗ್ಯಾಡ್ರೋ ನಂಬರ್ದು ನಿಮಗೆ ವ್ಯಾಲ್ಯೂ ಗೊತ್ತಿರಬೇಕು. MCQ ಅಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಪ್ಯೂರ್ ಸಬ್ಸ್ಟೆನ್ಸ್ ಆ್ಯಂಡ್ ಮಿಕ್ಸ್ಚರ್ಗೆ ಇರ್ತಕ್ಕಂಥ ಡಿಫ್ರೆನ್ಸ್ ಪ್ರಾಕ್ಟೀಸ್ ಮಾಡಿ. 3 ಮಾರ್ಕ್ಸ್ಗೆ 3 ಪಾಯಿಂಟ್ಸನ್ನು ನೀವು ಬರೀಬೇಕಾಗುತ್ತೆ. ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತಂದ್ರೇನು, ಅದಕ್ಕೆ ಎಕ್ಸಾಂಪಲ್. ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತಂದ್ರೇನು, ಅದಕ್ಕೆ ಎಕ್ಸಾಂಪಲ್. 3 ಮಾರ್ಕ್ಸ್ಗೆ ಕೇಳ್ಬೋದು. 3 ಮಾರ್ಕ್ಸ್ಗೆ ಕೇಳಿದಾಗ ಹೋಮೋಜಿನಿಯಸ್ ಮಿಕ್ಸ್ಚರ್ ಡೆಫಿನೇಷನ್ಗೆ 1 ಮಾರ್ಕ್ ಇರುತ್ತೆ, ಎಕ್ಸಾಂಪಲ್ಗೆ 2 ಮಾರ್ಕ್ಸ್ ಇರ್ಬೋದು. ಸೊ 2 ಎಕ್ಸಾಂಪಲ್ಸನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ ಏನಿದೆ ಅಂತಂದರೆ ಡಿಫೈನ್ ಮೊಲಾರಿಟಿ, ರೈಟ್ ಇಟ್ಸ್ ಇಕ್ವೇಷನ್. ಡಿಫೈನ್ ಮೊಲಾಲಿಟಿ, ರೈಟ್ ಇಟ್ಸ್ ಇಕ್ವೇಷನ್. ಡಿಫೈನ್ ಮೋಲ್ ಫ್ರಾಕ್ಷನ್, ರೈಟ್ ಇಟ್ಸ್ ಇಕ್ವೇಷನ್. ಸೊ ಮೊಲಾರಿಟಿ, ಮೊಲಾಲಿಟಿ, ಮೋಲ್ ಫ್ರಾಕ್ಷನ್ ಡೆಫಿನೇಷನ್ ಗೊತ್ತಿರಬೇಕು ಆ್ಯಂಡ್ ಇಕ್ವೇಷನ್ ಗೊತ್ತಿರಬೇಕು. MCQ ಅಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ.
4 ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ವ್ಯಾಲ್ಯೂ ಆಫ್ 1 AMU 1 AMದು ವ್ಯಾಲ್ಯೂ ಎಷ್ಟು ಅಂತ ನಿಮಗೆ ಗೊತ್ತಿರಬೇಕು. MCQ ಅಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಎಂಪಿರಿಕಲ್ ಫಾರ್ಮುಲಾ ಅಂತಂದ್ರೆ ಏನು, ಮಾಲಿಕ್ಯುಲರ್ ಫಾರ್ಮುಲಾ ಅಂತಂದ್ರೆ ಏನು, ಡೆಫಿನೇಷನ್ ಗೊತ್ತಿರಬೇಕು. ಐಸೋಟೋಪ್ಸ್ ಅಂತಂದ್ರೆ ಏನು, ಆ್ಯಂಡ್ ಮೆನ್ಷನ್ ದ ಐಸೋಟೋಪ್ಸ್ ಆಫ್ ಕಾರ್ಬನ್ಗೆ ಇರ್ತಕ್ಕಂಥ ಐಸೋಟೋಪ್ಸ್ ಯಾವುದಿದು ಅಂತ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ ಯಾವುದು ಕೇಳ್ಬೋದು ಅಂತಂದರೆ, ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ 0.523 ಈಸ್ ಡ್ಯಾಶ್ ಅಂತ ಇದೆ. ಇದು ಈ ವರ್ಷ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ MCQ ಅಲ್ಲಿ ಕೇಳಿದ್ದಾರೆ. ಸೊ ಸಿಗ್ನಿಫಿಕೆಂಟ್ ಫಿಗರ್ಸ್ ಏನು ಬರುತ್ತೋ ಈ ಚಾಪ್ಟ್ರಲ್ಲಿ ಈ ಕಾನ್ಸೆಪ್ಟನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಫೈನಲ್ ಎಕ್ಸಾಮಿನೇಷನಲ್ಲೂ ಕೂಡ ನಿಮಗೆ ಇದ್ರ ಬಗ್ಗೆ MCQ ಅಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನೋಡಿ, ಈ ಚಾಪ್ಟ್ರಲ್ಲಿ NCERT ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಒಂದು ಟೇಬಲ್ ಕೊಟ್ಟಿದ್ದಾರೆ. ಟೇಬಲ್ ತುಂಬ ಇಂಪಾರ್ಟೆಂಟ್, ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಇದೆ ಬೇಸ್ ಫಿಸಿಕಲ್ ಕ್ವಾಂಟಿಟೀಸ್ ಆ್ಯಂಡ್ ದೇರ್ ಯೂನಿಟ್ಸ್ ಅಂತ ಇದೆ. ಸಮ್ ಫಿಸಿಕಲ್ ಕ್ವಾಂಟಿಟೀಸನ್ನು ಕೊಟ್ಟಿದ್ದಾರೆ ಆ್ಯಂಡ್ ಅದರ SI ಯೂನಿಟನ್ನು ಕೊಟ್ಟಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ MCQ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. MCQ ಅಲ್ಲಿ ಡೆಫಿನೆಟ್ಲಿ ಈ ಥರ ಕ್ವಶನ್ಸ್ ಕೇಳುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಲೆಂತ್, ಮಾಸ್, ಟೈಮ್, ಎಲೆಕ್ಟ್ರಿಕ್ ಕರೆಂಟ್, ಥರ್ಮೋಡೈನಮಿಕ್, ಟೆಂಪರೇಚರ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಲ್ಯೂಮಿನಸ್, ಇಂಟೆನ್ಸಿಟಿ, ಇದೆಲ್ಲ ಫಿಸಿಕಲ್ ಕ್ವಾಂಟಿಟೀಸ್ದು ಸಿಂಬಲ್ ಕೊಟ್ಟಿದ್ದಾರೆ ಆ್ಯಂಡ್ SI ಯೂನಿಟನ್ನು ಕೊಟ್ಟಿದ್ದಾರೆ. ಓಕೆ, ಎಲ್ಲದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಬಿಕಾಸ್ MCQ ಅಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ದ SI ಯೂನಿಟ್ ಆಫ್ ಲುಮಿನಸ್ ಇಂಟೆನ್ಸಿಟಿ ಅಂತ ಹಾಕಿ ಡ್ಯಾಶ್ ಅಂತ ಹಾಕಿ ಕೆಳಗಡೆ 4 ಆಪ್ಷನ್ಸನ್ನು ಕೊಟ್ಟಿರ್ತಾರೆ. ಸೊ ನಿಮಗೆ ಕರೆಕ್ಟಾಗಿ ಟೇಬಲನ್ನು ಸ್ಟಡಿ ಮಾಡಿದ್ದೆ ಆದರೆ ಕ್ಯಾಂಡಲ ಅಂತ ನೀವು ಆರಾಮಾಗಿ ಆನ್ಸರ್ ಮಾಡ್ತೀರಾ. ಸೊ ಈ ರೀತಿ MCQ ಅಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಚೆನ್ನಾಗಿ ಈ ಟೇಬಲನ್ನು ಪ್ರಾಕ್ಟೀಸ್ ಮಾಡಿ. ಈ ಟೇಬಲ್ PDF ಅಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ದಟ್ ನೀವು ಮತ್ತೆ NCERT ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿ ಈ ಟೇಬಲನ್ನು ಹುಡುಕುವಂಥ ನೆಸೆಸಿಟಿ ಇಲ್ಲ. ಇದಿಷ್ಟು ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್ ಆಗಿತ್ತು ಫ್ರಮ್ ದ ಚಾಪ್ಟರ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ನೆಕ್ಸ್ಟ್ ಚಾಪ್ಟರ್ ಯಾವುದು ಅಂತಂದರೆ ಸ್ಟ್ರಕ್ಚರ್ ಆಫ್ ಆಟಮ್. ಸ್ಟ್ರಕ್ಚರ್ ಆಫ್ ಆಟಮ್ ಈ ಚಾಪ್ಟರಲ್ಲಿ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಾದರೆ ಟೋಟಲ್ 13 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. 1 ಮಾರ್ಕ್ ಕ್ವಶನ್ 1 ಇರುತ್ತೆ, 3 ಮಾರ್ಕ್ಸ್ ಕ್ವಶನ್ 2 ಇರುತ್ತೆ, ಅಗೇನ್ 3 ಮಾರ್ಕ್ಸ್ ಕ್ವಶನ್ 2 ಇರುತ್ತೆ. ಅದು ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ ಆಗಿರುತ್ತೆ. ಈಗ ನೋಡೋಣ 1 ಆ್ಯಂಡ್ 3 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದ್ಯಾವುದು ಅಂತ. ನಾನು ಮುಂಚೆ ಹೇಳ್ದಂಗೆ 1 ಆ್ಯಂಡ್ 3 ಮಾರ್ಕ್ ಕ್ವಶನ್ಸನ್ನು ನಾನು ಕಂಬೈನ್ ಆಗಿ ಕೊಡ್ತಾ ಇದ್ದೀನಿ ಬಿಕಾಸ್ ಓವರ್ಲ್ಯಾಪ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಫಸ್ಟ್ ಕ್ವಶನ್ ನೋಡೋಣ, ದಟ್ ಈಸ್ ಫಾರ್ ದ ಎಲಿಮೆಂಟ್ ವಿತ್ ಆಟೋಮಿಕ್ ನಂಬರ್ 24. ಯಾವುದೋ ಎಲಿಮೆಂಟಿಗೆ ಆಟೋಮಿಕ್ ನಂಬರ್ 24 ಆಗಿದೆ, ಆ ಎಲಿಮೆಂಟ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹಾಕಬೇಕು. ಆ ಎಲಿಮೆಂಟಲ್ಲಿ ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಅನ್ನೋದನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಆ್ಯಂಡ್ ಆ ಎಲಿಮೆಂಟ್ ಪಿರಿಯಾಡಿಕ್ ಟೇಬಲಲ್ಲಿ ಯಾವ ಬ್ಲ್ಯಾಕಲ್ಲಿ ಇರುತ್ತೆ ಅನ್ನೋದನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನೋಡಿ, ವಾಟರ್ ಐಸೋಟೋಪ್ಸ್ ಅಂತ ಇದೆ ಆ್ಯಂಡ್ 3 ಐಸೋಟೋಪ್ಸ್ ಆಫ್ ಹೈಡ್ರೋಜನನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. 3 ಮಾರ್ಕ್ಸ್ಗೆ ಕೇಳ್ಬೋದು. ಐಸೋ ಬಾರ್ಸ್ ಅಂತಂದರೆ ಏನು ಡೆಫಿನೇಷನ್ ಗೊತ್ತಿರಬೇಕು. MCQ ಅಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. 4 ಕ್ವಾಂಟಮ್ ನಂಬರ್ಸ್ ಯಾವುದ್ಯಾವುದಿದೆ ಆ್ಯಂಡ್ 4 ಕ್ವಾಂಟಮ್ ನಂಬರ್ಸ್ದು ಸಿಗ್ನಿಫಿಕೆನ್ಸ್ ನಿಮಗೆ ಗೊತ್ತಿರಬೇಕು. 3 ಮಾರ್ಕ್ಸ್ಗೆ ಯೂಶಲಿ ಕೇಳ್ಬೋದು. ರೈಟ್ ದ ಡಿ ಬ್ರೋಗ್ಲಿ ಈಕ್ವೇಷನ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್ 3 ಮಾರ್ಕ್ಸ್ಗೆ ಕೇಳ್ಬೋದು. MCQ ಅಲ್ಲಿ ಕೇಳ್ಬೋದು. ರಿಡ್ಬರ್ಗ್ಸ್ ಈಕ್ವೇಷನನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಆ್ಯಂಡ್ ಈಕ್ವೇಷನಲ್ಲಿ ಬರ್ತಕ್ಕಂಥ ಟರ್ಮ್ಸನ್ನು ಕೂಡ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ವಾಟ್ ಆರ್ ದ ಅಬ್ಸರ್ವೇಷನ್ಸ್ ಮೇಡ್ ಇನ್ ರುದರ್ಫೋರ್ಡ್ಸ್ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಇದೆ. ರುದರ್ಫೋರ್ಡ್ಸ್ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಅಬ್ಸರ್ವೇಷನ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಆ್ಯಂಡ್ ರುದರ್ಫೋರ್ಡ್ಸ್ ಮಾಡೆಲ್ ಆಫ್ ಅನ್ ಆಟಮ್ದು ಡ್ರಾಬ್ಯಾಕ್ಸ್ ಏನೇನಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. 3 ಮಾರ್ಕ್ಸ್ಗೆ ಕೇಳ್ಬೋದು. ಆ್ಯಂಡ್ ಪಾಸ್ಟುಲೇಟ್ಸ್ ಆಫ್ ಬೋರ್ಸ್ ಮಾಡೆಲ್ ಆಫ್ ಹೈಡ್ರೋಜನ್ ಆಟಮ್ ಇದನ್ನು ಕೂಡ ನಿಮಗೆ 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಬೋರ್ಸ್ ಥಿಯರಿ ಆಫ್ ಆಟೋಮಿಕ್ ಮಾಡೆಲನ್ನು ಎಕ್ಸ್ಪ್ಲನೇಷನ್ ಕೇಳ್ಬೋದು. ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಬೋರ್ಸ್ ಮಾಡೆಲ್ ಆಫ್ ಅನ್ ಆಟಮ್ ಇದನ್ನು ಕೂಡ ನಿಮಗೆ 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ ಈ ಚಾಪ್ಟರಿಂದ, ದಟ್ ಈಸ್ ಸ್ಟೇಟ್ ಹಿನ್ಸನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ ಇದೆ. ಇದನ್ನು MCQ ಅಲ್ಲಿ ಯೂಶಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. 2 ಮಾರ್ಕ್ಸ್ಗೆ ಕೇಳ್ಬೋದು. ಬಟ್ ಈ ಚಾಪ್ಟರಿಂದ ನಿಮಗೆ 2 ಮಾರ್ಕ್ಸಲ್ಲಿ ಕ್ವಶನ್ಸ್ ಅರೈಸ್ ಆಗಲ್ಲ. 3 ಮಾರ್ಕ್ಸ್ಗೆ ಕೇಳಿದ್ರು ಕೇಳ್ಬೋದು. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ಆಫ್ ಬುಕ್ ಪ್ರಿನ್ಸಿಪಲನ್ನು ಸ್ಟೇಟ್ಮೆಂಟನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಆ್ಯಂಡ್ ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಇದರ ಸ್ಟೇಟ್ಮೆಂಟು ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ಸ್ಟೇಟ್ ಹುನ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ ಅಂತ. ಇದನ್ನು ಕೂಡ ಸ್ಟೇಟ್ಮೆಂಟ್ ನಿಮಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ 3 ಮಾರ್ಕ್ಸ್ಗೆ ಒಂದು ಮೇನ್ ಕ್ವಶನ್ ಕೇಳಿ ಅದರಲ್ಲಿ ಸಬ್ ಕ್ವಶನ್ಸ್ ಈ 3 ಕ್ವಶನ್ಸನ್ನು ಕೂಡ ಕೇಳಬಹುದು. ಓಕೆ, ಸೊ ಯಾವುದಕ್ಕೂ ನೀವು ಪ್ರಿಪೇರ್ ಆಗಿರಬೇಕು. ನಾನು ಯಾವ ರೀತಿ ಕ್ವಶನ್ಸ್ PDF ಅಲ್ಲಿ ಕೊಟ್ಟಿದ್ದೀನೋ ಅದೇ ರೀತಿ ಕ್ವಶನ್ಸ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಬರಬೇಕು ಅಂತ ಏನು ರೂಲ್ಸ್ ಇಲ್ಲ. ನಾನು ಕೊಟ್ಟಿರ್ತಕ್ಕಂಥ ಕ್ವಶನನ್ನು ಇಂಡೈರೆಕ್ಟಾಗಿ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ.
ಸೊ ಹಾಗಾಗಿ ನಾನು ಏನು ಕ್ವಶನ್ಸನ್ನು ಕೊಟ್ಟಿದ್ದೀನೋ ಅದನ್ನು 100% ನೀವು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಅವರು ಯಾವ ರೀತಿ ಇಂಡೈರೆಕ್ಟಾಗಿ ಕೇಳಿದರೂ ಕೂಡ ನೀವು ಆರಾಮಾಗಿ ಆನ್ಸರನ್ನು ಮಾಡ್ಬೋದು. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆನಾಲ್ ರೇಸ್ ಅಂತ ಇದೆ, 3 ಮಾರ್ಕ್ಸ್ಗೆ ಕೇಳ್ಬೋದು. ಪ್ರಾಪರ್ಟೀಸ್ ಆಫ್ EM waves, ವೆರಿ ವೆರಿ ಇಂಪಾರ್ಟೆಂಟ್. ಡಿಫ್ರೆನ್ಸ್ ಬಿಟ್ವೀನ್ ಆರ್ಬಿಟ್ ಆ್ಯಂಡ್ ಆರ್ಬಿಟಲ್ ಆ್ಯಂಡ್ ಡ್ರಾ ದ ಶೇಪ್ಸ್ ಆಫ್ P ಆರ್ಬಿಟಲ್ ಆ್ಯಂಡ್ D ಆರ್ಬಿಟಲ್. ಇದೆಲ್ಲದೂ ಕೂಡ ನೀವು ಈ ಚಾಪ್ಟರಿಂದ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇದಿಷ್ಟು ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್ ಆಗಿತ್ತು ಫ್ರಮ್ ದ ಲೆಸನ್ ಸ್ಟ್ರಕ್ಚರ್ ಆಫ್ ಆಟಮ್. ನೆಕ್ಸ್ಟ್ ಚಾಪ್ಟರ್ ಯಾವುದು ಅಂತಂದರೆ ಥರ್ಮೋಡೈನಮಿಕ್ಸ್. ಆನ್ಯುವಲ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಾದರೆ ಈ ಚಾಪ್ಟರಿಂದ ಟೋಟಲ್ ನಿಮಗೆ 14 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. 1 ಮಾರ್ಕ್ ಕ್ವಶನ್ 3 ಇರುತ್ತೆ, 3 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ, 3 ಮಾರ್ಕ್ಸ್ ಕ್ವಶನ್ 2 ಇರುತ್ತೆ, ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸ್ ಆಗಿರುತ್ತೆ, ಅಗೇನ್ 2 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ. 1, 2 ಆ್ಯಂಡ್ 3 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದೇದು ಅಂತ ನೋಡೋದಾದರೆ ಫಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ಎಂಡೋಥರ್ಮಿಕ್ ರಿಯಾಕ್ಷನ್, ಗಿವ್ ಎಕ್ಸಾಂಪಲ್, 2 ಮಾರ್ಕ್ಸ್ಗೆ ಕೇಳ್ಬೋದು. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತಂದ್ರೇನು, ಅದಕ್ಕೆ ಎಕ್ಸಾಂಪಲ್ 2 ಮಾರ್ಕ್ಸ್. ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂತಂದ್ರೇನು, ಅದಕ್ಕೆ ಎಕ್ಸಾಂಪಲ್. ಡೆಫಿನೇಷನ್ಗೆ 1 ಮಾರ್ಕ್ಸ್, ಎಕ್ಸಾಂಪಲ್ಗೆ 1 ಮಾರ್ಕ್ಸ್. ಈ ರೀತಿ 2 ಮಾರ್ಕ್ಸ್ಗೆ ಕೇಳ್ಬೋದು. MCQ ಯಲ್ಲೂ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ಎಂಥಾಲ್ಪಿ ಆಫ್ ಕಂಬಸ್ಷನ್ ಅಂತಂದ್ರೇನು, ಡೆಫಿನೇಷನನ್ನು ಪ್ರಾಕ್ಟೀಸ್ ಮಾಡಿ. ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ಕಂಬಸ್ಷನ್ ಅಂತಂದ್ರೇನು, ಎಕ್ಸಾಂಪಲ್. ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ವ್ಯಾಪರೈಸೇಷನ್ ಅಂತಂದ್ರೇನು, ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ಸಬ್ಲಿಮೇಷನ್ ಅಂತಂದ್ರೇನು, ಇದೆಲ್ಲದರೂ ಕೂಡ ನಿಮಗೆ ಡೆಫಿನೇಷನ್ ಗೊತ್ತಿರಬೇಕು. ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಡೆಫಿನೇಷನ್ ಗೊತ್ತಿರಬೇಕು. ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ಮೋಲಾರ್ ಹೀಟ್ ಕೆಪಾಸಿಟಿ ಡೆಫಿನೇಷನ್ ಗೊತ್ತಿರಬೇಕು. ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂತಂದ್ರೆ ಏನು ಡೆಫಿನೇಷನ್ ನಿಮಗೆ ಗೊತ್ತಿರಬೇಕು. ಇದೆಲ್ಲ ಟರ್ಮ್ಸ್. ಈ ಟರ್ಮ್ಸ್ ನಿಮಗೆ ಡೆಫಿನೇಷನ್ ಪಕ್ಕಾ ಗೊತ್ತಿರಬೇಕು, ಬಿಕಾಸ್ 2 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡೋಣ. ಸ್ಟೇಟ್ ಅಂಡ್ ಇಲ್ಲುಸ್ಟ್ರೇಟ್ SS ಲಾ ಆಫ್ ಹೀಟ್ ಸಮೇಷನ್ ವಿತ್ ಎಕ್ಸಾಂಪಲ್. ನಾನು ಹೇಳಿದೆ ಲಾ ಏನೇನು ಬರುತ್ತೋ ನೆಗ್ಲೆಕ್ಟ್ ಮಾಡಬೇಡಿ. ಇಲ್ಲಿ ಈ ಲಾ ಬಂದಿದೆ, ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನೋಡಿ, ಸ್ಟೇಟ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್, ರೈಟ್ ದ ಮ್ಯಾಥಮೆಟಿಕಲ್ ಫಾರ್ಮ್, 2 ಮಾರ್ಕ್ಸ್ಗೆ ಕೇಳ್ಬೋದು. ಗಿಬ್ಸ್ ಈಕ್ವೇಷನ್ ಅನ್ನು ನೀವು ಬರೆದು ಆ್ಯಂಡ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಡೆಲ್ಟಾ G ಫಾರ್ ದ ಸ್ಪಾಂಟೇನಿಯಸ್ ಪ್ರೊಸೆಸ್ ಅಂತ ಇದೆ. ಸ್ಪಾಂಟೇನಿಯಸ್ ಪ್ರೊಸೆಸ್ಗೆ ಡೆಲ್ಟಾ G ವ್ಯಾಲ್ಯೂ ಏನಾಗಿರುತ್ತೆ ಅದನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ರೈಟ್ ಬಾರ್ನ್ ಹೇಬರ್ ಸೈಕಲ್ ಫಾರ್ ದ ಮ್ಯಾನುಫ್ಯಾಕ್ಚರ್ ಆಫ್ 1 mole ಆಫ್ NaCl ಕ್ರಿಸ್ಟಲ್. ವೆರಿ ವೆರಿ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡಿ. ಡಿರೈವ್ ದ ರಿಲೇಷನ್ಶಿಪ್ ಬಿಟ್ವೀನ್ CP ಆ್ಯಂಡ್ CV ಫಾರ್ ದ ಐಡಿಯಲ್ ಗ್ಯಾಸ್. ಒಂದು ಡಿರೈವೇಷನ್ ಬರುತ್ತೆ ಈ ಚಾಪ್ಟರಿಂದ, ಪ್ರಾಕ್ಟೀಸ್ ಮಾಡಿ. 3 ಮಾರ್ಕ್ಸ್ಗೆ ಕೇಳ್ಬೋದು. ಅಡಿಯಾಬ್ಯಾಟಿಕ್ ಪ್ರೊಸೆಸಸ್ ಅಂದ್ರೆ ಏನು ಆ್ಯಂಡ್ ಲ್ಯಾಟಿಸ್ ಎಂಥಾಲ್ಪಿ ಅಂತಂದ್ರೇನು ಡೆಫಿನೇಷನ್ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡೋಣ. ಎಕ್ಸ್ಪ್ಲೈನ್ ದ ಡಿಟರ್ಮಿನೇಷನ್ ಆಫ್ ಡೆಲ್ಟಾ U ಯೂಸಿಂಗ್ ಬಾಂಬ್ ಕ್ಯಾಲೋರಿಮೀಟರ್. ಎಕ್ಸ್ಪ್ಲೈನ್ ದ ಡಿಟರ್ಮಿನೇಷನ್ ಆಫ್ ಡೆಲ್ಟಾ H ಯೂಸಿಂಗ್ ಕ್ಯಾಲೋರಿಮೀಟರ್. ವೆರಿ ವೆರಿ ಇಂಪಾರ್ಟೆಂಟ್, 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಗೊತ್ತಿರಬೇಕು. ಫಸ್ಟ್ ಲಾ ಆ್ಯಂಡ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದಿಷ್ಟು ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್ ಆಗಿತ್ತು ಥರ್ಮೋಡೈನಮಿಕ್ಸ್ ಚಾಪ್ಟರಿಂದ. ನೆಕ್ಸ್ಟ್ ಚಾಪ್ಟರ್ ಈಕ್ವಿಲಿಬ್ರಿಯಂ. ಈಕ್ವಿಲಿಬ್ರಿಯಂ ಈ ಚಾಪ್ಟರಿಂದ ನಿಮಗೆ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಟೋಟಲ್ 17 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. ಇಟ್ ಈಸ್ ಅ ಹೈಯೆಸ್ಟ್ ವೇಟೇಜ್ ಚಾಪ್ಟರ್ ಅಂತಲೇ ಹೇಳ್ಬೋದು ನಿಮ್ಮ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ, ಬಿಕಾಸ್ 17 ಮಾರ್ಕ್ಸನ್ನು ಕ್ಯಾರಿ ಮಾಡುತ್ತೆ. ಇದೇ ಹೈಯೆಸ್ಟ್ ವೇಟೇಜನ್ನು ಕ್ಯಾರಿ ಮಾಡ್ತಕ್ಕಂಥ ಚಾಪ್ಟರ್. ಓಕೆ, 1 ಮಾರ್ಕ್ ಕ್ವಶನ್ 3 ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ, 3 ಮಾರ್ಕ್ಸ್ ಕ್ವಶನ್ಸ್ 2 ಕ್ವಶನ್ಸ್ ಇರುತ್ತೆ, ಅಗೇನ್ 3 ಮಾರ್ಕ್ಸ್ ಕ್ವಶನ್ಸ್ 2 ಕ್ವಶನ್ಸ್ ಇರುತ್ತೆ. ಅದು ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ ಆಗಿರುತ್ತೆ. ಈಗ ನೋಡೋಣ 1, 2 ಆ್ಯಂಡ್ 3 ಮಾರ್ಕ್ಸ್ ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದೇದು ಅಂತ. ಫಸ್ಟ್ ಕ್ವಶನ್ ನೋಡಿ, ಎಕ್ಸ್ಪ್ಲೇನ್ ಬ್ರಾನ್ಸ್ಟೀಡ್ ಲೌರಿ ಕಾನ್ಸೆಪ್ಟ್ ಆಫ್ ಆಸಿಡ್ಸ್ ಆ್ಯಂಡ್ ಬೇಸಸ್. ಎಕ್ಸ್ಪ್ಲೇನ್ ಕಾಂಜುಗೇಟ್ ಆಸಿಡ್ ಬೇಸ್ ಪೇರ್ ವಿತ್ ಎಕ್ಸಾಂಪಲ್. ಎಕ್ಸ್ಪ್ಲೇನ್ ಹರ್ಗೇನಿಯಸ್ ಕಾನ್ಸೆಪ್ಟ್ ಆಫ್ ಆಸಿಡ್ ಆ್ಯಂಡ್ ಬೇಸ್ ವಿತ್ ಎಕ್ಸಾಂಪಲ್. ಎಕ್ಸ್ಪ್ಲೇನ್ ಲಿವಿಸ್ ಕಾನ್ಸೆಪ್ಟ್ ಆಫ್ ಆಸಿಡ್ ಆ್ಯಂಡ್ ಬೇಸ್ ವಿತ್ ಅನ್ ಎಕ್ಸಾಂಪಲ್. ಈ 4 ಕಾನ್ಸೆಪ್ಟ್ಸ್ ಏನೇನಿದೆ, ಈ 4 ಕಾನ್ಸೆಪ್ಟ್ಸ್ ತುಂಬ ಇಂಪಾರ್ಟೆಂಟ್. ಬ್ರಾನ್ಸ್ಟೀಡ್ ಲೌರಿ, ಕಾಂಜುಗೇಟ್ ಆಸಿಡ್ ಬೇಸ್ ಪೇರ್, ಅರ್ಹೇನಿಯಸ್ ಕಾನ್ಸೆಪ್ಟ್ ಆ್ಯಂಡ್ ಲಿವಿಸ್ ಕಾನ್ಸೆಪ್ಟ್. ಈ 4 ಕಾನ್ಸೆಪ್ಟ್ಸ್ ತುಂಬ ಇಂಪಾರ್ಟೆಂಟ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ರೈಟ್ ದ 2 ಡಿಮೆರಿಟ್ಸ್ ಆಫ್ ಅರ್ಹೇನಿಯಸ್ ಥಿಯರಿ ಆಫ್ ಆಸಿಡ್ಸ್ ಆ್ಯಂಡ್ ಬೇಸಸ್. ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂತಂದ್ರೆ ಏನು, ಡೆಫಿನೇಷನ್. ಅಪ್ಲಿಕೇಶನ್ ಆಫ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ನಿಮಗೆ ಗೊತ್ತಿರಬೇಕು. 2 ಮಾರ್ಕ್ಸ್ 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಯಾವುದಾದ್ರು ಫ್ಯಾಕ್ಟರು ಆಸಿಡ್ ಸ್ಟ್ರೆಂತ್ಗೆ ಎಫೆಕ್ಟ್ ಮಾಡುತ್ತೆ, 2 ಮಾರ್ಕ್ಸ್ಗೆ ಕೇಳ್ಬೋದು, 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ಹೌ ಆರ್ KP ಆ್ಯಂಡ್ KC ರಿಲೇಟೆಡ್. KP ಆ್ಯಂಡ್ KC ಹೇಗೆ ರಿಲೇಟ್ ಆಗಿದೆ ಆ್ಯಂಡ್ ಗಿವ್ 1 ರಿಯಾಕ್ಷನ್ ಈಚ್ ಇನ್ ವಿಚ್ KP ಈಸ್ ಗ್ರೇಟರ್ ದನ್ KC ಆ್ಯಂಡ್ KP ಈಸ್ ಈಕ್ವಲ್ ಟು KC. ಓಕೆ, ಇದು ಈ ವರ್ಷ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿದರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಲಾ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಂ ಸ್ಟೇಟ್ಮೆಂಟ್ ಗೊತ್ತಿರಬೇಕು. ಹೆನ್ರೀಸ್ ಲಾ ಸ್ಟೇಟ್ಮೆಂಟ್ ಗೊತ್ತಿರಬೇಕು. ಲೀ ಚಾಟ್ಲಿಯರ್ಸ್ ಪ್ರಿನ್ಸಿಪಲ್ದು ಸ್ಟೇಟ್ಮೆಂಟ್ ನಿಮಗೆ ಗೊತ್ತಿರಬೇಕು. ಆ್ಯಂಡ್ ವಾಟ್ ಈಸ್ ದ ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ದ ಈಕ್ವಿಲಿಬ್ರಿಯಂ ಅಂತ ಇದೆ. ಸ್ಟೇಟ್ ಲೀ ಚಾಟ್ಲಿಯರ್
ಕ್ಯಾಪ್ಲಿಯರ್ಸ್ ಪ್ರಿನ್ಸಿಪಲ್ ಅಂತ ಕೇಳಿ ಅದ್ರ ಜೊತೆಗೆ ಇನ್ನೊಂದು ಕ್ವಶನ್ ಅನ್ನು ಕೇಳ್ತಾರೆ, ವಾಟ್ ಈಸ್ ದ ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ದ ಈಕ್ವಿಲಿಬ್ರಿಯಮ್ ಅಂತ ಕೇಳುವಂಥ ಚಾನ್ಸಸ್ ಇರುತ್ತೆ. 2 ಮಾರ್ಕ್ಸ್ಗೆ ಕೇಳ್ಬೋದು. ಓಕೆ, ನೆಕ್ಸ್ಟ್ ನೋಡಿ ಬಫರ್ ಸೊಲ್ಯೂಷನ್ ಅಂತಂದ್ರೆ ಏನು, ಆಸಿಡಿಕ್ ಬಫರ್ಗೆ ಒಂದು ಎಕ್ಸಾಂಪಲ್ ಅನ್ನು ನೀವು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ಗಿವ್ ದ ರಿಲೇಶನ್ಶಿಪ್ ಬಿಟ್ವೀನ್ ಸಾಲ್ಯುಬಿಲಿಟಿ ಅಂಡ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್. ಕಾಮನ್ ಅಯನ್ ಎಫೆಕ್ಟ್ ಅಂತಂದ್ರೆ ಏನು, ಅದಕ್ಕೆ ಎಕ್ಸಾಂಪಲ್ ಸಾಲಿಡ್ ವೇಪರ್ ಈಕ್ವಿಲಿಬ್ರಿಯಮ್ ಅಂಡ್ ಲಿಕ್ವಿಡ್ ವೇಪರ್ ಈಕ್ವಿಲಿಬ್ರಿಯಮ್ಗೆ ನೀವು ಎಕ್ಸಾಂಪಲ್ಸ್ ಅನ್ನು ಕೊಡಬೇಕಾಗುತ್ತೆ. ಹೋಮೋಜಿನಿಯಸ್ ಈಕ್ವಿಲಿಬ್ರಿಯಮ್ ಅಂತಂದ್ರೆ ಏನು, ಎಕ್ಸಾಂಪಲ್. ಹೆಟರೋಜಿನಿಯಸ್ ಈಕ್ವಿಲಿಬ್ರಿಯಮ್ ಅಂದ್ರೆ ಏನು, ಅದಕ್ಕೆ ಎಕ್ಸಾಂಪಲ್. MCQ ಆರ್ 2 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಓಕೆ, ಇದಿಷ್ಟು ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ ಆಗಿತ್ತು ಫ್ರಮ್ ದ ಲೆಸನ್ ಈಕ್ವಿಲಿಬ್ರಿಯಮ್. ಓಕೆ, ಇದಿಷ್ಟು ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಇರ್ತಕ್ಕಂಥ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್ ಆಗಿತ್ತು. ಇದೆಲ್ಲ ಕ್ವಶನ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್. ಸೊ ಒಂದು ಕ್ವಶನನ್ನು ಕೂಡ ನೀವು ನೆಗ್ಲೆಕ್ಟ್ ಮಾಡಬೇಡಿ, ಎಲ್ಲ ಕ್ವಶನ್ಸನ್ನು ಕೂಡ 100% ಪ್ರಾಕ್ಟೀಸ್ ಮಾಡಿ. ಎಸ್, ಈ PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. PDF ಓಪನ್ ಮಾಡಿದರೆ PDF ಫೈಲ್ ಈಸ್ ಪ್ರೊಟೆಕ್ಟೆಡ್ ಅಂತ ಬರುತ್ತೆ. ನೀವು ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಪಾಸ್ವರ್ಡ್ ಬಂದುಬಿಟ್ಟು ಸಂಗಮ್ ಸ್ಟಡೀಸ್, ದಟ್ ಈಸ್ ಅವರ್ ಚಾನಲ್ ನೇಮ್. ಸಂಗಮ್ ಸ್ಟಡೀಸಲ್ಲಿ ಯಾವುದೇ ಲೆಟರ್ ಕ್ಯಾಪಿಟಲ್ ಲೆಟರ್ ಇಲ್ಲ ಆ್ಯಂಡ್ ಮಧ್ಯೆ ಎಲ್ಲೂ ಸ್ಪೇಸು ಕೂಡ ಇಲ್ಲ. ನೀವು ಸ್ಮಾಲ್ ಲೆಟರಲ್ಲಿ ಸಂಗಮ್ ಸ್ಟಡೀಸ್ ಅಂತ ಟೈಪ್ ಮಾಡಿದರೆ ನಿಮಗೆ PDF ಫೈಲ್ ಓಪನ್ ಆಗುತ್ತೆ. ಓಕೆ, ಈ ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್ ಪ್ಲೇಲಿಸ್ಟ್ ಏನಿದೆಯೋ ಇದನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಎಸ್, ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಹೆಲ್ಪ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.